ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತ ಮೌಲ್ಯ. ಎಲ್ಲಿದೆ ಮಾನವೀಯತೆ? 2010ರಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಒಬ್ಬ ವ್ಯಕ್ತಿ ಬರ್ತಾರೆ ಲೋಕಾಯುಕ್ತ ಸಂಸ್ಥೆಗೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಸ್ವಾಮಿ ನನ್ನ ಹೆಂಡತಿ ಒಂದು ಹೆಣ್ಮಗಳನ್ನ ಹಡೆದಿದ್ದಾಳೆ. ಅರೆ ಏನಪ್ಪ ತಪ್ಪು? ಇಲ್ಲ ಸ್ವಾಮಿ, ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ, ಭಾಗ್ಯಲಕ್ಷ್ಮಿ ಅನ್ನುವ ಯೋಜನೆ. ಅದರ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂತ ಹೆಣ್ಣು ಮಗಳಿಗೆ ಒಂದಿಷ್ಟು ಸರ್ಕಾರಿ ಅನುದಾನ ಬರಬೇಕು. ನಾನು ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟ್ನವರನ್ನ ಕೇಳಿದ್ರೆ, ಇಲ್ಲ ನೀವು ಬಡ ಕುಟುಂಬಕ್ಕೆ ಸೇರಿದವರು ಅನ್ನೋದಕ್ಕೆ ಪುರಾವೆ ಇಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾರೆ. ಆ ವ್ಯಕ್ತಿ ನಮ್ಮಲ್ಲಿ ಬಂದು ಬಹಳಷ್ಟು ಬೇಡ್ಕೊಂಡ್ರು. ಅವರನ್ನು ನಂಬಿ ಒಬ್ಬ ಅಧಿಕಾರಿಯನ್ನ ಕೊಪ್ಪಳ ಜಿಲ್ಲೆಗೆ ಕಳಿಸಿದೆ. ಆ ಅಧಿಕಾರಿ ಕೊಟ್ಟ ವರದಿ ಪ್ರಕಾರ ಈತನ ಪತ್ನಿ ಮತ್ತೊಬ್ಬಳು ಸಂಗಾತಿ ಸುಮಾರು 9 ಕಿಲೋಮೀಟರ್ ನಡ್ಕೊಂಡು ತಮ್ಮ ಗ್ರಾಮದಿಂದ ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗಾಗಿ ಬರ್ತಾರೆ. ಯಾಕಂದ್ರೆ ಸರ್ಕಾರಿ ಯೋಜನೆ ಪ್ರಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಹೆಣ್ಮಗಳು ಹುಟ್ಟಿದ್ರೆ ಅದೇ ಒಂದು ರೀತಿಯ ಪುರಾವೆ ಸಾಕು ಆ ಮಗು ಬಡ ಕುಟುಂಬಕ್ಕೆ ಸೇರಿದ್ದನ್ನೋದಕ್ಕೆ. ಆದ್ರೆ ಅಲ್ಲಿನ ಸಿಬ್ಬಂದಿ ಅವರಿಗೆ ಹಾಸಿಗೆ ಕೊಡಲ್ಲ. ಮೊದಲು ಹಣ ಕೊಡಿ, ನಂತರ ಹಾಸಿಗೆ ಅಂತಾರೆ. ತಮ್ಮಲ್ಲಿದ್ದ ಹಣ ಅವ್ರಿಗೆ ತೃಪ್ತಿ ತರಲಿಲ್ಲ. ವಿಧಿ ಇಲ್ಲದೆ ತನ್ನ ಜೊತೆ ಬಂದವಳನ್ನ ಹಳ್ಳಿಗೆ ವಾಪಸ್ ಕಳಿಸ್ತಾಳೆ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೂರ್ಬೇಡಿ, ಹೊರಗೆ ಕೂತ್ಕೊಳ್ಳಿ ಅಂತ. ಆಕೆ ಆಸ್ಪತ್ರೆ ಗೇಟ್ ದಾಟಿ ಮಾರ್ಗ ದಾಟಿ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಹೆರಿಗೆ ಬಸ್ ಸ್ಟಾಪ್ ಅಲ್ಲಿ ಆಗ್ತದೆ. ಇದು ಮಾನವೀಯತೆ? ಕೈ ತುಂಬ ಸಂಬಳ ಪಡಿತಾ ಇದ್ದಾರೆ, ಸರ್ಕಾರಿ ಕೆಲಸ. ಒಂದೇ ಒಂದು ಜವಾಬ್ದಾರಿ, ಆ ಆಸ್ಪತ್ರೆಗೆ ಬಂದಂತ ರೋಗಿಗಳಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡುವುದು. ಅದಕ್ಕೂ ಅವರಲ್ಲಿ ಆ ಮಾನವೀಯತೆ ಇರಲಿಲ್ಲ.